ಬಲಿಷ್ಠ ಭವ್ಯ ಭಾರತದ ಕಡೆ ಕ್ರಿಸ್ ಜೀವನ್ ಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಬಂಧು ಬಾಂಧವರ ಜೊತೆ ಈ ಒಂದು ಉತ್ತಮ ವಿಚಾರಗಳನ್ನು ಹಂಚ್ಕೊಳ್ತಾ ಹೋಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಏನಪ್ಪ ಅಂತಂದರೆ ನಡತೆ, ಕ್ಯಾರೆಕ್ಟರು ಚೆನ್ನಾಗಿತ್ತು ಅಂತಂತಂದರೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ ಅಂತ. ಎಲ್ಲನೂ ಕೂಡ ಚೆನ್ನಾಗಿರ್ಬೇಕು ಅಂದರೆ ನಮ್ಮ ನಡತೆ ಚೆನ್ನಾಗಿರಬೇಕು. ವಿ ಶುಡ್ ಹ್ಯಾವ್ ಎ ಬ್ಯೂಟಿಫುಲ್, ಬೆಟರ್ ಆ್ಯಂಡ್ ದ ಬೆಸ್ಟ್ ವಿತ್ ಎ ಗುಡ್ ಕ್ವಾಲಿಟಿ ಕ್ಯಾರೆಕ್ಟರ್ಸ್. ಒಳ್ಳೆ ಕ್ಯಾರೆಕ್ಟರ್ಸ್ನ ನಾವು ಇಟ್ಕೊಂಡ್ರೆ ನಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬಂದೇ ಬರುತ್ತೆ. ಎಲ್ಲಿ ನಿಮಗೆ ಆಸ್ತಿ ಪಾಸ್ತಿ ಕೈ ಕೊಟ್ಟರು ಕೂಡ ನಿಮ್ಮ ನಡತೆ ಖಂಡಿತವೂ ನಿಮ್ಮ ಕೈ ಹಿಡಿದು ನಡೆಸುತ್ತೆ. ಹಾಗಾಗಿ ನಾನೇನು ಬರೆದಿದ್ದೀನಿ ಅಂದರೆ, ಮಣ್ಣಿನ ಗುಣಕ್ಕೆ ತಕ್ಕಂತೆ ಬೆಳೆ, ಮಣ್ಣಿನ ಗುಣಕ್ಕೆ ತಕ್ಕಂತೆ ಬೆಳೆ, ಮನುಷ್ಯನ ಗುಣಕ್ಕೆ ತಕ್ಕಂತೆ ಬಾಳ್ವೆ, ಮಳೆಗೆ ತಕ್ಕಂತೆ ಹೊಳೆ, ಸದ್ಗುಣವೇ ಜೀವನದ ಕಳೆ ಅಂತ ಬರೆದಿದೆ. ಏನು ಅಂತಂದರೆ, ಮಣ್ಣು ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿ ಏನಾಗುತ್ತೆ, ಬೆಳೆ ಬರುತ್ತಲ್ವಾ. ಮಣ್ಣು ಚೆನ್ನಾಗಿತ್ತು ಅಂದರೆ ಬೆಳೆ ಬಂದೇ ಬರುತ್ತೆ. ಹಾಗೆ ನನ್ನ ಜೀವನದಲ್ಲಿ ನನ್ನ ನಡತೆ, ನನ್ನ ಕ್ಯಾರೆಕ್ಟರ್ ಚೆನ್ನಾಗಿತ್ತು ಅಂತಂದರೆ ನನ್ನ ಜೀವನ ಚೆನ್ನಾಗಿರುತ್ತೆ. ಮನುಷ್ಯನ ಗುಣಕ್ಕೆ ತಕ್ಕಂತೆ ಬಾಳ್ವೆ, ನನ್ನ ಗುಣ ಚೆನ್ನಾಗಿತ್ತು ಅಂತಂದರೆ ಖಂಡಿತವಲ್ಲೂ ಕೂಡ ಇಡೀ ಪ್ರಪಂಚದಲ್ಲಿ ಅಂದ್ಕೊಳ್ತಾ ಇರ್ಬೋದು ಬೇಕಾದ ಜನ, ಆಸ್ತಿ ಪಾಸ್ತಿಗೆ, ಅವನ ಸ್ಟೇಟಸ್ಗೆ, ಅವನು ಮಾಡಿರೋಂಥ ಪ್ರಾಪರ್ಟಿಗೆ ಅವನಿಗೆ ಬೆಲೆ ಕೊಡ್ತಾರೆ, ಮಾಡ್ತಾರೆ ಜನ ಅಂತೆಲ್ಲ ಅಂದ್ಕೊಳ್ತಾ ಇರ್ಬೋದು. ಆದರೆ ಇಲ್ಲ, ನಿಜವಾದ ಮನುಷ್ಯತ್ವ ಇರುವಂಥವ್ರು, ನಿಜವಾಗ್ಲೂ ಯಾವುದು ಸತ್ಯ ಯಾವುದು ಮಿಥ್ಯ ಅಂತ ಯಾರು ತಿಳ್ಕೊಂಡಿದ್ದಾರೋ ಅವರು ಯಾವತ್ತೂ ಕೂಡ ಗುಣಕ್ಕೇನೆ ಬೆಲೆ ಕೊಡೋವಂಥದ್ದು. ಹಾಗಾಗಿ ನಾನೆಲ್ಲರೂ ಹೋದರೆ ಹೇಳ್ತಾ ಇರ್ತೀನಿ, ದ ಪೀಪಲ್ ಶುಡ್ ರೆಕಗ್ನೈಸ್ ಬೈ ಮೈ ಪರ್ಸನಾಲಿಟಿ, ನಾಟ್ ಬೈ ಮೈ ಪ್ರಾಪರ್ಟಿ ಅಂತ. ಮೈ ಪರ್ಸನಾಲಿಟಿ, ನನ್ನ ಪರ್ಸನಾಲಿಟಿ ಚೆನ್ನಾಗಿರಬೇಕು. ಪರ್ಸನಾಲಿಟಿ ಚೆನ್ನಾಗಿರ್ಬೇಕಾದ್ರೆ ಬೇಸಿಕ್ಕು ದಟ್ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಚೆನ್ನಾಗಿರಬೇಕು ಅಲ್ವಾ. ಮಳೆಗೆ ತಕ್ಕಂತೆ ಹೊಳೆ ಅಂತಂತಂದರೆ, ಮಳೆ ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಹೊಳೆ ಅಂದರೆ ನದಿ, ತೊರೆ, ಕೆರೆ ಎಲ್ಲನೂ ಕೂಡ ಯಾವಾಗ ತುಂಬುತ್ತೆ, ಮಳೆ ಚೆನ್ನಾಗಿ ಬಂದಾಗ ಅಲ್ವಾ. ಹಾಗೆಯೇ ಉತ್ತಮ ಗುಣವೇ ಮನುಷ್ಯನ ಬಾಳಿಗೆ ಕಳೆ ಅಂತ. ಕಳೆ ಅಂತಾರೆ ಒಳ್ಳೆ ಕಳೆ ಇರೋವಂಥದ್ದು ಅಲ್ವಾ. ಕೆಲವರು ನೋಡಿ ಈ ಸಾತ್ವಿಕರು ನೋಡ್ತಾ ಇದ್ರೆ ಕೈ ಮುಗಬೇಕು ಅನಿಸುತ್ತೆ. ಯಾಕೆಂದರೆ ಅವರಲ್ಲಿರುವಂಥ ಆ ಸಾತ್ವಿಕ ಗುಣ, ಎಲ್ರಿಗೂ ಒಳ್ಳೆಯದನ್ನು ಬಯಸುವಂಥದ್ದು, ಎಲ್ರಿಗೂ ಒಳ್ಳೆಯದನ್ನೇ ಮಾಡೋವಂಥದ್ದು. ಅವ್ರಿಗೇನೇ ಕೆಲಸ ಕಾರ್ಯ ಕೊಟ್ಟರು ಕೂಡ ಅದರಲ್ಲಿ ಮೋಸ ಮಾಡ್ದಂಗೆ ಕರೆಕ್ಟಾಗಿ ಅವ್ರ ಕೆಲಸ ಕಾರ್ಯನ ಮಾಡ್ತಾ ಹೋಗುವಂಥದ್ದು. ತನಗೇನು ಲಾಭ ಬರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅವ್ರೇನು ಮಾಡ್ತಾರೆ, ಏನು ಕೆಲಸ ಕಾರ್ಯ ಕೊಟ್ಟರೆ ಅದನ್ನು ಚೆನ್ನಾಗಿ ಮಾಡ್ತಾ ಹೋಗುವಂಥದ್ದು ಅಲ್ವಾ. ಹಾಗಾಗಿ ಏನಾಗಿದೆ, ನಮ್ಮ ಹಳೆ ಕಾಲದವರೆಲ್ಲ ಏನು ಮಾಡ್ತಾಯಿದ್ರು, ಗುಣ ನೋಡಿ ಹೆಣ್ಣು ಕೊಡು ಅಂತನೋರು. ಇವತ್ತೆಲ್ಲ ಗುಣ ನೋಡಿ ಕೊಡ್ತಾ ಇಲ್ಲ, ಎಲ್ಲ ಹಣ ನೋಡಿ ಕೊಡ್ತಾ ಇದ್ದಾರೆ. ಹಣ ನೋಡಿ ಕೊಟ್ಟಂಥವ್ರ ಕಥೆ ಎಲ್ಲ ನೀವೆಲ್ಲ ಕೇಳ್ತಾ ಇದೆಯಲ್ಲ, ಪೇಪರಲ್ಲಿ, ನ್ಯೂಸಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಬರ್ತಾನೆ ಇರ್ತದಲ್ಲ. ಗುಣ ನೋಡಿ ಕೊಟ್ಟವನು ಏನು ಮಾಡ್ತಾನೆ, 3 ಹೊತ್ತು ಗಂಜಿ ಕುಡಿದ್ರು, 1 ಹೊತ್ತು ಗಂಜಿ ಕುಡಿದ್ರು ಕೂಡ ತನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳ್ತಾನೆ. ಹಾಗಾಗಿ ಗುಣ ನೋಡಿ ಹೆಣ್ಣು ಕೊಡು ಅಂತ ಹೇಳೋದು. ನಾನಿವತ್ತೇನು ಹೇಳ್ತೀನಿ, ಗುಣ ನೋಡಿ ಸ್ನೇಹ ಮಾಡು ಅಂತ ಹೇಳ್ತೀನಿ ನಾನು. ಯಾರ ಜೊತೆ ನೀವು ಫ್ರೆಂಡ್ಶಿಪ್ ಅಂತ ಬೆಳೆಸ್ಕೋಬೇಕು ಅಂತ ಅನ್ನೋದಾದರೆ, ಆ ಫ್ರೆಂಡ್ಶಿಪ್ ಹೆಂಗಿರಬೇಕು, ಏನಿರಬೇಕು ಅನ್ನೋದು ಅವನ ಕ್ಯಾರೆಕ್ಟರ್ಸನ್ನು ನೋಡಿ ನೀವು ಫ್ರೆಂಡ್ಶಿಪ್ಪನ್ನು ಬೆಳೆಸ್ಕೋಬೇಕು. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಗಾದೆನೇ ಇದೆಯಲ್ಲ, ಶೋ ಯುವರ್ ಫ್ರೆಂಡ್ಸ್ ಐ ವಿಲ್ ಟೆಲ್ ಯು ಹೂ ಯು ಆರ್ ಅಂತ. ನೀನು ಯಾರು ಅಂತ ಹೇಳಬೇಕು ಅಂತ ಅನ್ನೋದಾದರೆ ನಿನ್ನ ಸ್ನೇಹಿತರನ್ನು ತೋರಿಸಪ್ಪ ಸಾಕು, ನೀನು ಯಾರು ಅಂತ ನಾನು ಹೇಳ್ಬಿಡ್ತೀನಿ, ನೀನು ಯಾರು ಅಂತ ನೀನು ಹೇಳೋ ಅವಶ್ಯಕತೆನೇ ನನಗಿಲ್ಲ ಅಂತಂತ ಹೇಳ್ತಾರೆ. ಸೊ ಲುಕ್ ಅಟ್ ದ ಗ್ರೇಟ್ನೆಸ್ ಆಫ್ ದ ಕ್ಯಾರೆಕ್ಟರ್ ಅಲ್ವಾ. ನಾವೆಲ್ಲರೂ ಕೂಡ ಒಳ್ಳೆ ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ಕೊಳ್ತಾ ಹೋಗೋಣ, ಒಳ್ಳೆ ಫ್ಯೂಚರನ್ನು ನೋಡೋಣ. ಎಲ್ರಿಗೂ ಕೂಡ ಭಗವಂತ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹ ಜೊತೆಗೆ ಕ್ಯಾರೆಕ್ಟರ್, ಒಳ್ಳೆ ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ಕೊಳ್ಳೋಂಥ ಮನಸ್ಸನ್ನು ಕೊಡಪ್ಪ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.